ಎಲ್ಲರಿಗೂ ನಮಸ್ಕಾರ. ನಿಮಗೆಲ್ಲ ನಮ್ಮ ಸ್ಟೋರಿ ಸಂಗಾತಿ ಚಾನಲ್ಗೆ ಸ್ವಾಗತ. ನಿಮಗೆ ನಮ್ಮ ಕತೆ ಇಷ್ಟ ಆಗ್ತಾ ಇದ್ದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ. ಬೆರೆತ ಹೃದಯಗಳು ಭಾಗ 10. ತನ್ವಿಗೆ ಕ್ಯಾಬ್ ಹುಡುಕಿಕೊಂಡು ಮನೆಗೆ ಬರುವಷ್ಟರಲ್ಲಿ ತುಂಬ ಸುಸ್ತಾಗಿತ್ತು. ಅದರಲ್ಲೂ ಮೊದಲ ದಿನದ ಕೆಲಸ, ಹಾಗಾಗಿ ಸ್ವಲ್ಪ ಹೆಚ್ಚಿಗೆ ಬಳಲಿದಳು. ಯಾಕೆಂದರೆ ಅವಳಿಗೆ ಇದೆಲ್ಲ ಹೊಸತು. ಹೊರಗೆ ಹೋಗಿ ಈ ರೀತಿ ದುಡಿದು ಅವಳಿಗೆ ಅಭ್ಯಾಸವಿರಲಿಲ್ಲ. ಅವಳ ಅಪ್ಪ ಅವಳನ್ನು ಮದುವೆ ಮಾಡಿ ಮನೆಯಿಂದ ಕಳಿಸಿದ್ದರು. ಆನಂತರ ಗಂಡನ ಕಿರುಕುಳ, ಮನೆಯವರ ಕಿರಿಕಿರಿಯಿಂದಾಗಿ ಅವಳು ತುಂಬ ತೊಂದರೆ ಪಟ್ಟಿದ್ದಳು. ಆದರೆ ಈಗ ಹಾಗಲ್ಲ. ಅವಳದೇ ಆದ ಸ್ವಂತ ಬಾಡಿಗೆ ಮನೆ. ಅದು ಬಾಡಿಗೆ ಮನೆ ಆದರೂ ಅವಳಿಗೆ ಅದು ಸ್ವಂತದ್ದೇ ಎನ್ನುವಷ್ಟು ಫೀಲ್. ಯಾಕೆಂದರೆ ಅಲ್ಲಿರುವ ಪ್ರತಿಯೊಂದು ವಸ್ತು ಅವಳದೇ ಆಗಿತ್ತು. ಅವಳು ದುಡಿದು ತಂದ ಹಣದ್ದೇ ಆಗಿತ್ತು. ಅದರಲ್ಲೂ ಈ ದಿನ ಕೆಲಸ ಸ್ವಲ್ಪ ಜಾಸ್ತಿ ಇತ್ತು ಎನ್ನುವುದಕ್ಕಿಂತಲೂ ಅವಳು ಬೇಗ ಬೇಗ ಕಲಿಯಬೇಕು ಎನ್ನುವ ಹುಮ್ಮಸ್ಸಿನಲ್ಲಿ ಸ್ವಲ್ಪ ಜಾಸ್ತಿಯೇ ಕೆಲಸವನ್ನು ಮಾಡಿದ್ಲು. ಹಾಗಾಗಿ ಮನೆಗೆ ಬರುವಷ್ಟರಲ್ಲಿ ಆಯಾಸವಾಗಿ ನಿದ್ದೆ ಬರುವ ರೀತಿ ಆಗಿತ್ತು. ಮನೆಗೆ ಹೋಗಿ ಅಡುಗೆ ಮಾಡಿಕೊಳ್ಬೇಕಲ್ಲ ಎನ್ನುವ ಒಂದು ರೀತಿಯ ಯೋಚನೆಯಲ್ಲಿ ಮನೆಗೆ ಬರುವಳು. ಮೆಟ್ಟಿಲು ಹತ್ತಿ ಬರುವಷ್ಟರಲ್ಲಿ ಅವಳಿಗೆ ಒಂದು ಶಾಕ್ ಕಾದಿತ್ತು. ಯಾಕೆಂದರೆ ಅವಳ ಅಣ್ಣ ವಿಜಯ್ ಬಾಗಿಲ ಹತ್ತಿರವೇ ನಗುತ್ತಾ ನಿಂತಿದ್ದ. ಅವನನ್ನು ನೋಡಿ ಸಾನ್ವಿಗೆ ಮೈಯಲ್ಲಿದ್ದ ಹುಮ್ಮಸ್ಸೆಲ್ಲ ಒಮ್ಮೆಲೇ ಕಡಿಮೆಯಾಗಿ ತಲೆ ತಿರುಗುವಂತಾಗಿತ್ತು. ಅಣ್ಣ ತನ್ನನ್ನು ಹುಡುಕಿ ಬಂದಿದ್ದಾನೆ ಎನ್ನುವ ಯಾವುದೇ ರೀತಿಯ ಸಂತೋಷ ಅವಳ ಮುಖದಲ್ಲಿ ಇರಲಿಲ್ಲ. ಯಾಕೆಂದರೆ ಅವಳಿಗೆ ಗೊತ್ತಿತ್ತು, ಅಣ್ಣ ತನ್ನನ್ನು ಮರಳಿ ಮನೆಗೆ ಕರೆದುಕೊಂಡು ಹೋಗುವ ಸಾಹಸವನ್ನು ಮಾಡಲು ಬಂದಿದ್ದಾನೆ ಎಂದು. ಅಣ್ಣನ ಜೊತೆ ಏನೂ ಮಾತನಾಡದೆ ಬಾಗಿಲನ್ನು ತೆಗೆದು ಒಳಗೆ ಹೋದಳು. ಅಷ್ಟರಲ್ಲಿ ವೀಣಾ ಅಮ್ಮ ಅವರು ಸಾನ್ವಿ ಎಂದು ಕರೆಯುತ್ತಾ ಮನೆಯೊಳಗೆ ಬಂದು, ಪುಟ್ಟ, ನೀನು ಇವತ್ತು ಏನೂ ಅಡುಗೆ ಮಾಡಿಕೊಂಡಿರಲ್ಲ ಅಂತ ನಾನೇ ನಿನಗೂ ಸೇರಿಸಿ ಅಡುಗೆ ಮಾಡಿದ್ದೇನೆ. ಅದರಲ್ಲೂ ನಿನ್ನ ಅಣ್ಣ ಬಂದಿದ್ದಾನೆ ಅಂತ ಗೊತ್ತಾಗಿ ಸ್ವಲ್ಪ ಹಬ್ಬದ ಅಡುಗೆಯನ್ನೇ ಮಾಡಿದ್ದೀನಿ. ನೀನು ಮತ್ತು ಅಣ್ಣ ಕೆಳಗಡೆ ಬಂದು ಊಟ ಮಾಡಿ ಎಂದು ಹೇಳಿದರು. ತಕ್ಷಣ ಸಾನ್ವಿ, ಆಂಟಿ, ನೀವು ಇಷ್ಟು ದೊಡ್ಡ ತೊಂದರೆ ಎಲ್ಲ ತಗೋಬೇಡಿ, ನಾನೇ ಅಡುಗೆ ಮಾಡ್ಕೊಳ್ತೇನೆ ಎಂದು ಹೇಳಿದರು. ತಕ್ಷಣ ವೀಣಾ ಅವರು ನಗುತ್ತಾ, ಆಯಿತು ಕಣೆ, ನಾಳೆಯಿಂದ ನೀನೇ ಅಡುಗೆ ಮಾಡ್ಕೊ, ಈಗ ನಮ್ಮ ಮನೆಗೆ ಊಟಕ್ಕೆ ಬಾ ಎಂದು ಅವಳ ಕೈ ಹಿಡಿದು ಅಲ್ಲಿಂದ ಕರೆದುಕೊಂಡು ಹೋದರು. ಆದರೆ ಈ ರೀತಿ ವರ್ತನೆ ವಿಜಯ್ಗೆ ಯಾಕೋ ಇರಿಸುಮುರುಸಾಗಿತ್ತು. ಯಾಕೆಂದರೆ ಅವನ ಅನುಪಸ್ಥಿತಿಯನ್ನು ಮರೆತು ವೀಣಾ ಅವರು ಸಾನ್ವಿಯನ್ನು ಅಲ್ಲಿಂದ ಕರೆದುಕೊಂಡು ತಮ್ಮ ಮನೆಗೆ ಹೋದರು. ಅವಳನ್ನು ಅಡುಗೆ ಮನೆಯವರೆಗೂ ಕೈ ಹಿಡಿದು ಕರೆದುಕೊಂಡು ಬಂದು, ನೋಡಮ್ಮ ಸಾನ್ವಿ, ಭಯಪಡಬೇಡ, ನಿನ್ನ ಜೊತೆ ನಾನಿದ್ದೇನೆ. ನಿನ್ನ ಅಣ್ಣ ಯಾಕೆ ಬಂದಿದ್ದಾನೆ ಅಂತ ನನಗೆ ಗೊತ್ತು. ನೀನು ಭಯಪಡುವ ಅವಶ್ಯಕತೆ ಇಲ್ಲ. ನಿನಗೆ ಮನಸ್ಸಿಗೆ ಅನಿಸಿದನ್ನು ನೀನು ಹೇಳಬಹುದು. ನೀನು ಯಾರಿಗೂ ಹೆದರಿಕೊಂಡು ಅವನ ಜೊತೆ ಹೋಗಬೇಕಾಗಿಯೂ ಇಲ್ಲ. ನಿನ್ನ ಸ್ನೇಹಿತ ಅಭಯ್ ನಿನ್ನ ಬೆನ್ನೆಲುಬಾಗಿ ಯಾವಾಗಲೂ ನಿನ್ನ ಜೊತೆ ಇರುತ್ತಾನೆ. ನಾನು ಪಟ್ಟ ಕಷ್ಟ, ನಾನು ಪಟ್ಟ ನೋವು ನೀನು ಮತ್ತೊಮ್ಮೆ ಪಡೋದು ಬೇಡಮ್ಮ. ಒಂದು ಹೆಣ್ಣಾಗಿ ನಿನ್ನ ಮನಸ್ಸಿನ ನೋವು ಏನು ಅಂತ ನನಗೆ ಗೊತ್ತು. ಈ ಆಂಟಿ ನಿನ್ನ ಜೊತೆ ಯಾವಾಗಲೂ ಇರುತ್ತಾಳೆ ಎಂದು ಹೇಳಿದರು. ತಕ್ಷಣ ಸಾನ್ವಿಗೆ ದುಃಖ ಉಮ್ಮಳಿಸಿ ಬಂತು. ಆಂಟಿ ಎಂದು ಅವರನ್ನು ತಬ್ಬಿಕೊಂಡು ಬಿಕ್ಕಿ ಬಿಕ್ಕಿ ಅಳುವಳು. ಅವಳು ಸ್ವಲ್ಪ ಹೊತ್ತು ಸಮಾಧಾನ ಮಾಡುವಷ್ಟರಲ್ಲಿ ವಿಜಯ್ ಕೂಡ ಅಲ್ಲಿಗೆ ಬಂದಿದ್ದ. ಸಾನ್ವಿ, ನಾನು ಇಲ್ಲಿ ಊಟ ಮಾಡುತ್ತಾ ಕೂರಲು ಬಂದಿಲ್ಲ. ನಿನ್ನ ಜೊತೆ 1 ನಿಮಿಷ ಮಾತನಾಡಬೇಕು. ನನ್ನ ಜೊತೆ ಬಾ ಎಂದು ಹೇಳಿದ. ತಕ್ಷಣ ಸಾನ್ವಿ, ಅಣ್ಣ, ನೀನು ಏನೇ ವಿಷಯ ಮಾತನಾಡುವುದಿದ್ದರೂ ಇಲ್ಲಿಯೇ ಮಾತನಾಡು. ನನ್ನ ವಿಷಯ ಇವರಿಗೆ ಗೊತ್ತು ಎಂದು ತನ್ನ ಮಾತನ್ನು ಹೇಳಿ ಮುಗಿಸುವಳು. ವಿಜಯ್ಗೆ ಎಲ್ಲವೂ ಅರ್ಥವಾಗಿತ್ತು. ಈ ಮನೆಯಲ್ಲಿ ಇರುವವರು ಸಾನ್ವಿಗೆ ಸಪೋರ್ಟ್ ಮಾಡುತ್ತಿದ್ದಾರೆ. ಹಾಗಾಗಿ ಸಾನ್ವಿಗೆ ಇಷ್ಟೊಂದು ಧೈರ್ಯ ಬಂದಿದೆ ಎಂದು ಅವನಿಗೆ ತಿಳಿದಿತ್ತು. ಹಾಗಾಗಿ ಅವನು ಏನೇ ಮಾತನಾಡಿದರೂ ಇವರ ಮುಂದೆಯೇ ಮಾತನಾಡಿ ಸಾನ್ವಿಯನ್ನು ಇಲ್ಲಿಂದ ಕರೆದುಕೊಂಡು ಹೋಗಬೇಕು ಎಂದು ನಿರ್ಧರಿಸಿದ.
ಸಾನ್ವಿ, ನೋಡು, ನಿನಗೆ ಈಗಾಗಲೇ ಎಲ್ಲ ವಿಷಯ ಗೊತ್ತಿದೆ. ಸುಮ್ಮನೆ ಚಿಕ್ಕ ಮಗುವಿನ ರೀತಿ ಹಠ ಮಾಡಬೇಡ. ಗಂಡ ಹೆಂಡತಿಯ ನಡುವೆ ಒಂದು ಮಾತು ಹೋಗುತ್ತೆ, ಅದನ್ನೇ ದೊಡ್ಡ ವಿಷಯ ಮಾಡಿಕೊಂಡು ಮನೆ ಬಿಟ್ಟು ಬರೋದು ಸರಿಯಲ್ಲ. ಅದರಲ್ಲೂ ನನಗೆ ತಿಳಿದ ಮಾಹಿತಿ ಪ್ರಕಾರ ನೀನು ಅನಿಕೇತ್ಗೆ ಡಿವೋರ್ಸ್ ಕೊಡಲು ಹೊರಟಿದ್ದೀಯಾ ಅಂತ ನಮಗೆಲ್ಲ ಗೊತ್ತಾಗಿದೆ. ನೋಡು ಸಾನ್ವಿ, ಇಷ್ಟು ಚಿಕ್ಕ ವಿಷಯಕ್ಕೆಲ್ಲ ಇಷ್ಟು ದೊಡ್ಡ ನಿರ್ಧಾರ ತೆಗೆದುಕೊಳ್ಳುವುದು ತಪ್ಪು. ಬಾ, ಮನೆಗೆ ಬಾ. ಅನಿಕೇತ್ ನಿನ್ನ ಬಳಿ ಕ್ಷಮೆ ಕೇಳ್ತೀನಿ ಅಂತ ಕೂಡ ಹೇಳಿದ್ದಾನೆ. ಅವನಿಗೆ ಅವನ ತಪ್ಪಿನ ಅರಿವಾಗಿದೆ. ಒಂದು ಚಾನ್ಸ್ ಕೊಟ್ಟು ನೋಡು, ಎಲ್ಲ ಸರಿಯಾಗತ್ತೆ ಎಂದು ಹೇಳಿದ. ತಕ್ಷಣ ಕೋಪಗೊಂಡ ಸಾನ್ವಿ, ನಿಮಗೆಲ್ಲ ನಾನು ಬೇಕಾಗಿಲ್ಲ ಅಣ್ಣ. ನಿಮ್ಮ ಮನೆಯ ಮಾನ ಮರ್ಯಾದೆ ಉಳಿಯಬೇಕು ಅಷ್ಟೇ. ನಿನ್ನ ತಂಗಿ ಎನ್ನುವ ಪ್ರೀತಿಯಾಗಲಿ, ತಂಗಿ ಚೆನ್ನಾಗಿರಬೇಕು ಎನ್ನುವ ಆಸೆಯಾಗಲಿ ಯಾವುದೂ ಇಲ್ಲ. ನಿನಗೆ ನಿನ್ನ ಗೌರವ ಘನತೆ ಎಲ್ಲ ಚೆನ್ನಾಗಿರಬೇಕು. ತಂಗಿ ಏನಾದರೂ ಈಗ ಡಿವೋರ್ಸ್ ಕೊಟ್ಟರೆ ಊರವರೆಲ್ಲ ಬಾಯಿಗೆ ಬಂದಂತೆ ಮಾತನಾಡುತ್ತಾರೆ. ಆ ವಿಜಯ್ನ ತಂಗಿ ನೋಡು, ಗಂಡನನ್ನು ಬಿಟ್ಟವಳು. ಗಂಡನ ಮನೆಯಲ್ಲಿ ನೆಟ್ಟಗೆ 4 ದಿನ ಬಾಳೋಕೆ ಆಗದೆ ಮನೆ ಬಿಟ್ಟು ಹೋಗಿದ್ದಾಳೆ. ಯಾರ ಜೊತೆ ಸಂಬಂಧ ಇದೆಯೋ ಏನೋ. ಪಾಪ ನಮ್ಮ ಅನಿಕೇತ್. ಅದು ಹೇಗೆ ಇಷ್ಟು ದಿನಗಳ ಕಾಲ ಸಾನ್ವಿ ಜೊತೆ ಸಂಸಾರ ಮಾಡಿದ್ನೋ ಏನೋ. ಹೀಗೆ ಬಾಯಿಗೆ ಬಂದಂತೆ ನನ್ನ ನಡತೆಯ ಬಗ್ಗೆ ಮಾತನಾಡುತ್ತಾರೆ. ಇದರಿಂದ ನಿಮ್ಮ ಕುಟುಂಬಕ್ಕೆ, ನಿಮ್ಮ ಗೌರವಕ್ಕೆ ಧಕ್ಕೆ ಬರುತ್ತದೆ ಎನ್ನುವ ಒಂದೇ ಒಂದು ಕಾರಣಕ್ಕೆ ನೀನು ನನ್ನನ್ನು ಹುಡುಕಿ ಬಂದಿದ್ದೆ ಅಂತ ತಿಳಿದುಕೊಳ್ಳದೇ ಇರುವಷ್ಟು ದಡ್ಡಿ ಅಂತೂ ನಾನಲ್ಲ. ಅದರಲ್ಲೂ ಅನಿಕೇತ್ ಕ್ಷಮೆ ಕೇಳುತ್ತಾನೆ ಅನ್ನೋದು ದೊಡ್ಡ ಸುಳ್ಳು. ಅವನು ನನ್ನ ಬಳಿ ಕ್ಷಮೆ ಕೇಳಿದರೂ ಅವನು ಏನು ಎನ್ನುವುದು ನನಗೆ ಗೊತ್ತಿದೆ. ಯಾಕೆಂದರೆ 2 ವರ್ಷ ಸಂಸಾರ ಮಾಡಿದ್ದೀನಿ ಅವನ ಜೊತೆ. ನೋಡು ಅಣ್ಣ, 2 ವರ್ಷಗಳ ಕಾಲ ನಾನು ಪಟ್ಟ ಕಷ್ಟ, ನೋವು, ಯಾತನೆ ನನಗೆ ಮಾತ್ರ ಗೊತ್ತು. 2 ವರ್ಷದಲ್ಲಿ ಬದಲಾವಣೆ ಆಗದೇ ಇರುವವನು 2 ದಿನಗಳಲ್ಲಿ ಬದಲಾಗಿದ್ದಾನೆ ಎಂದರೆ ಖಂಡಿತ ಅದನ್ನು ನಂಬಿ ನಿನ್ನ ಜೊತೆ ಬರಲು ಮೂರ್ಖಳಂತೂ ನಾನಲ್ಲ. ಇನ್ನೊಂದು ಮಾತು ಅಣ್ಣ, ಇದು ನಿನಗಲ್ಲ, ಅನಿಕೇತ್ಗೆ ಹೋಗಿ ಹೇಳು. ಅವನು ಅಂದುಕೊಂಡಂತೆ ಅವನ ಕಾಲ ಬಳಿಯಲ್ಲಿ ಬಿದ್ದು, ಅವನು ಹೇಳಿದಂತೆಲ್ಲ ಕೇಳಿಕೊಂಡು, ಅವನ ಮನೆ ಕೆಲಸ ಮಾಡಿಕೊಂಡು, ಅವನ ಹತ್ತಿರ ಹೊಡೆದು ಬಡೆದು ಹೀಯಾಳಿಸಿಕೊಂಡು ಅಳುತ್ತಿದ್ದ ಸಾನ್ವಿ ಯಾವಾಗಲೋ ಸತ್ತು ಹೋದಳು. ಈಗ ಇಲ್ಲಿರುವುದು ಕೇವಲ ಸ್ವಾಭಿಮಾನಿ ಎನಿಸಿಕೊಂಡ ಸಾನ್ವಿ ಮಾತ್ರ. ಇಲ್ಲಿ ಯಾವುದೇ ರೀತಿಯ ಕಣ್ಣೀರಿಗೆ ಆಸ್ಪದವಿಲ್ಲ, ಯಾವುದೇ ರೀತಿಯ ಆ ನಾಟಕಕ್ಕೂ ಆಸ್ಪದವಿಲ್ಲ. ಇದೆಲ್ಲವನ್ನು ಇಟ್ಟುಕೊಂಡು ಈ ಸಾನ್ವಿಯ ಬಳಿ ಬಂದರೆ ಅವಳು ಕರಗುವುದಿಲ್ಲ. ಈಗ ಈ ಸಾನ್ವಿ ಯಾರಿಗೂ ಹೆದರುವುದಿಲ್ಲ. ಯಾಕೆಂದರೆ ಅವಳಿಗೆ ಅವಳದೇ ಆದ ಸ್ವಂತ ಬಾಡಿಗೆ ಮನೆ ಇದೆ. ಅವಳದೇ ಆದ ಕೈತುಂಬ ಸಂಪಾದನೆ ಮಾಡುವ ಕೆಲಸವಿದೆ, ಆತ್ಮವಿಶ್ವಾಸವಿದೆ, ಧೈರ್ಯವಿದೆ. ಈಗ ಅವಳು ಯಾರಿಗೂ ಹೆದರಿಕೊಳ್ಳೋ ಅವಶ್ಯಕತೆ ಇಲ್ಲ. ಯಾರ ಮುಂದೆಯೂ ಹಣಕ್ಕೆ ಬೇಡಿ ಹೀಯಾಳಿಸಿಕೊಂಡು ಪಡೆದುಕೊಳ್ಳುವ ಅವಶ್ಯಕತೆ ಇಲ್ಲ. ಯಾರದೋ ಮನೆಯ ಕಸ ಮುಸುರೆ ತೊಳೆಯುವ ಅವಶ್ಯಕತೆಯೂ ಇಲ್ಲ. ಅಣ್ಣ, ನಿನಗೆ ನಿಜಕ್ಕೂ ನನ್ನ ಮೇಲೆ ಪ್ರೀತಿ ಇದ್ದರೆ ಈ ನಿನ್ನ ತಂಗಿ ನೆಮ್ಮದಿಯಾಗಿ ಸುಖವಾಗಿ ಬಾಳಲಿ ಅಂತ ಹಾರೈಸಿ ಹೋಗು ಅಷ್ಟೇ. ಇದಕ್ಕಿಂತ ಹೆಚ್ಚೇನು ನಾನು ನಿನ್ನ ಬಳಿ ಕೇಳೋದಿಲ್ಲ. ಒಂದೇ ಒಂದು ಮಾತು ಅಣ್ಣ, ಇನ್ನೊಮ್ಮೆ ನೀನು ಅನಿಕೇತ್ ಹೆಸರನ್ನು ಹೇಳಿಕೊಂಡು ಈ ಮನೆಗೆ ಬರುವುದಾದರೆ ಖಂಡಿತ ನನ್ನ ಮನೆಗೆ ನಿನಗೆ ಪ್ರವೇಶವಿಲ್ಲ. ನೀನು ನನ್ನ ಮನೆಗೆ ಬರಲೇಬೇಡ. ನಿನಗೆ ನಿನ್ನ ತಂಗಿ ಸಾನ್ವಿ ಬೇಕು ಎಂದರೆ ಮಾತ್ರ ಈ ಮನೆಗೆ ಬಾ, ಆಗ ಮಾತ್ರ ಈ ಮನೆಗೆ ಸ್ವಾಗತ. ಇನ್ನೊಂದು ಮಾತು ಹೇಳ್ತೀನಿ ಕೇಳು, ಇದರಲ್ಲಿ ಯಾವುದೇ ರೀತಿಯ ಬದಲಾವಣೆ ಇಲ್ಲ ಎಂದು ಹೇಳಿದಳು. ತಕ್ಷಣ ವಿಜಯ್ಗೆ ಮುಂದೇನು ಹೇಳಬೇಕು ಎಂದು ತಿಳಿಯದೆ ಕೋಪಗೊಂಡು ಅಲ್ಲಿಂದ ಹೋದನು. ಆದರೆ ಸಾನ್ವಿಗೆ ಮಾತ್ರ ನೆಮ್ಮದಿಯಾಗಿತ್ತು. ತಾನು ಮೊದಲ ಬಾರಿಗೆ ತನಗಾಗಿ ಮಾತನಾಡಿದ್ದೇನೆ ಎನ್ನುವ ಹೆಮ್ಮೆ ಅವಳಿಗೆ ಅವಳ ಮೇಲೆ ಬಂದಿತ್ತು. ಈ ಕತೆ ಮುಂದುವರಿಯುವುದು. ನಮ್ಮ ಚಾನಲ್ನ ದಯಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಂತಿ ನಿಮ್ಮ ಸ್ಟೋರಿ ಸಂಗಾತಿ. ಥ್ಯಾಂಕ್ ಯು.